ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ ಫ್ರೆಂಡ್ಸ್. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿದ್ದರಿಂದ ನಾವು ಗೆಳತಿಯರೆಲ್ಲ ಸೇರಿ ಆಚರಿಸಿರುವ ಒಂದು ಸುಂದರವಾದ ಕಾರ್ಯಕ್ರಮದ ವಿಡಿಯೋವನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಫ್ರೆಂಡ್ ಕುಮುದಾ ಕೃಷ್ಣಮೂರ್ತಿ ಅನ್ನೋರು ಹೋಸ್ಟ್ ಮಾಡಿ ಅವ್ರ ಮನೆಗೆ ನಮ್ಮನ್ನೆಲ್ಲ ಸ್ವೀಟ್ಸ್ ಮತ್ತು ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಗೀತೆ, ಗಾಯನ, ಕವನ, ಭಾಷಣ, ನಟನೆ ಮತ್ತು ಆಟ ಎಲ್ಲವೂ ಇರೋದರಿಂದ 2 ಗಂಟೆಗೂ ಮೇಲೆ ಈ ಕಾರ್ಯಕ್ರಮ ಇತ್ತು. ಆದ್ದರಿಂದ 2 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಎಷ್ಟೋ ಮಹಿಳೆಯರಲ್ಲಿ ಅಡಗಿರುವಂಥ ಕಲೆ ಅಂದರೆ ಹಿಡನ್ ಟ್ಯಾಲೆಂಟ್ ಅಂತೀವಲ್ಲ, ಅವ್ರಿಗೆ ಗೊತ್ತಿರಲ್ಲ. ಒಂದು ಸ್ಟೇಜ್ ಫಿಯರ್ ಇರ್ಬೋದು, ಅಥವಾ ಮನೆಯವರ ಸಹಕಾರ ಬೆಂಬಲದ ಕೊರತೆಯೂ ಇರ್ಬೋದು. ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಂದರೆ ಸ್ಕೂಲು ಕಾಲೇಜ್ ಡೇಸ್ನಲ್ಲಿ ಎಷ್ಟೋ ಜನಕ್ಕೆ ಅವಕಾಶಗಳು ಸಿಕ್ಕಿರಲ್ಲ, ಅಂದರೆ ಎಕ್ಸ್ಪೋಜರ್ಸು ಸಿಕ್ಕಿರಲ್ಲ. ಆಮೇಲೆ ಮದುವೆ, ಗಂಡ ಮಕ್ಕಳು, ಮನೆ, ಸ್ಕೂಲು, ಹೋಮ್ವರ್ಕು, ಎಕ್ಸಾಮು, ಆಮೇಲೆ ಮದುವೆ, ಅವ್ರ ಭವಿಷ್ಯ, ಹೀಗೆ ಎಲ್ಲ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಕಮಿಟ್ಮೆಂಟಲ್ಲಿರ್ತೀವಿ. ಈ ಥರ ನೆವರ್ ಎಂಡ್ ಚೈನ್ ಲಿಂಕ್ಗಳಲ್ಲಿ ನಮ್ಮನ್ನು ನಾವೇ ಮರ್ತುಬಿಟ್ಟಿರ್ತೀವಿ. ನಮಗೆ ಅಂತ ಒಂದಷ್ಟು ಸ್ಪೇಸ್ ಆಗಲಿ ಅಥವಾ ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಕ್ಕಾಗಲಿ ಪುರ್ಸೊತ್ತಿರೋದಿಲ್ಲ. ಸೊ ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ನಿಮಗೆ ತಿಳಿಯುತ್ತೆ, ನಮ್ಮಲ್ಲಿರುವ ಕಲೆ ಗಗನ ಕುಸುಮ ಅಲ್ಲ, ಅಂಗೈಯಲ್ಲೇ ಇದೆ. ಆದರೆ ಅವಕಾಶಗಳು ಇರಲಿಲ್ಲ ಅಂತ. ಇಲ್ಲಿ ನಾವೆಲ್ಲರೂ ವಯಸ್ಸು, ವರ್ಗ, ಜಾತಿ ಭೇದ ಇಲ್ಲದೆ ಎಲ್ಲರೂ ಸೇರಿ ತುಂಬ ಸಂತೋಷದಿಂದ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಹಾಗಾಗಿ ಇದು 2.5 hours ಮೇಲಾಗಿದೆ ವಿಡಿಯೋ. ಅದನ್ನು ಎಡಿಟ್ ಮಾಡಿ 2 ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನೋಡಿದಾಗ ನಿಮಗೂ ಅದೇ ಭಾವನೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಮಹಿಳೆಯ ಮಹತ್ವ ಹಾಗೂ ವ್ಯಕ್ತಿತ್ವದ ಬಗ್ಗೆ ನಾವೆಲ್ಲರೂ ನಮ್ಮ ಅನಿಸಿಕೆಗಳನ್ನು ಮತ್ತು ಅನುಭವಗಳನ್ನು ಮಾತುಗಳಲ್ಲಿ ಹಾಗೂ ನಾನು ರಚಿಸಿದ ಒಂದು ಕವನದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ಕವನದ ರೀತಿ ನಾನು ಬರ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ಸ್ತ್ರೀ ಎಂದರೆ ವ್ಯಕ್ತಿ ಅಲ್ಲ, ಅವಳು ಒಂದು ಶಕ್ತಿ, ಪ್ರೀತಿಯ ಸೆಲೆ, ವಾತ್ಸಲ್ಯದ ನೆಲೆ, ಮಮತೆಯ ಅಲೆ. ಹೆಣ್ಣು ಅಬಲೆಯಲ್ಲ, ಸಬಲೆ, ಪ್ರಬಲೆ, ರೂಪದಲ್ಲಿ ಶಾಂತಲೆ, ಶರದಿಯಲ್ಲಿ ನಲಿಯುವ ಅಲೆ, ಕೆಸರಿನಲ್ಲಿ ಅರಳುವ ಕಮಲೆ, ಹರಡುವಳು ಪ್ರೀತಿಯ ಬಲೆ, ಬೆಳೆಸುವಳು ಸಂಬಂಧಗಳ ಮಾಲೆ, ಕಟ್ಟುವಳು ವಾತ್ಸಲ್ಯದ ನಾಲೆ, ಅವಳ ಹೃದಯ ಭತ್ತದ ಸೆಲೆ, ಅವಳು ಸ್ಫೂರ್ತಿಯ ನೆಲೆ, ಅಪ್ರತಿಮ ಕಲೆ, ಅವಳು ಬುದ್ಧಿಮತ್ತೆಯಲ್ಲಿಯೂ ಕುಶಲೆ, ಅವಳು ಅದಮ್ಯ ಚೇತನ, ಪ್ರಕೃತಿಯಲ್ಲಿ ಲೀನ, ತಾಳ್ಮೆ ಸಹನೆಯಲ್ಲಿ ಭೂದೇವಿಯಾಗಿ, ಕಡಲತ್ರಾದಲ್ಲಿ ಹೊಳೆಯುವ ಮುತ್ತಾಗಿ, ಹರಿಯುವ ನದಿಯಲ್ಲಿ ಮಂಜುಳ ನಾದವಾಗಿ, ಆಗಸದಲ್ಲಿ ಮಿನುಗುವ ನಕ್ಷತ್ರವಾಗಿ, ಮೋಡದ ಮರೆಯಲ್ಲಿ ಹೊಳೆಯುವ ಚಂದ್ರಮುಖಿಯಾಗಿ, ಬೀಸುವ ತಂಪು ತಂಗಾಳಿಯಾಗಿ, ಶಾರದಾ ಮಾತೆಯಾಗಿ, ಹಸಿದವರಿಗೆ ಅನ್ನಪೂರ್ಣೆಯಾಗಿ, ಜಗತ್ತಿಗೆ ಮಂಗಳದಾತೆಯಾಗಿದ್ದಾಳೆ. ಇತಿಹಾಸದ ಪುಟಗಳಲ್ಲಿ ಕಥೆಯಾಗಿದ್ದಾಳೆ. ನಮ್ಮ ಸನಾತನ ಧರ್ಮದಲ್ಲಿ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿಯಂತಹ ಪತಿವ್ರತೆಯರು ಕಾಲದಿಂದಲೂ ಸ್ತ್ರೀಗೆ ಒಂದು ಪವಿತ್ರವಾದ ಸ್ಥಾನವಿದೆ. ದೇವಾನುದೇವತೆಗಳು ಕೂಡ ಸ್ತ್ರೀಗೆ ಅಪಾರ ಗೌರವವನ್ನು ನೀಡಿದ್ದಾರೆ. ಹಾಗೆ ಇತಿಹಾಸ ಚರಿತ್ರೆಯಲ್ಲಿಯೂ ಕೂಡ ಮಹಿಳೆ ತನ್ನ ಛಾಪನ್ನು ಒತ್ತಿದ್ದಾಳೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಳದಿಯ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕಾದೇವಿ, ಜೀಜಾಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಾಹಿತ್ಯ ಕ್ಷೇತ್ರದಲ್ಲಿ ಶಿವಶರಣೆ, ಅಕ್ಕಮಹಾದೇವಿ, ಸರಾ ಬೋಬಕರ್, ಅನುಪಮ ನಿರಂಜನ, ವಾಣಿ, ತ್ರಿವೇಣಿ, ಎಂ.ಕೆ. ಇಂದಿರಾ, ಹಾಗೆ ಸಾಹಸ ಕ್ರೀಡೆಗಳಲ್ಲಿ ಪಿ.ಟಿ. ಉಷಾ, ಮಾಲತಿ ಹೊಳ್ಳ, ಸುನೀತಾ ವಿಲಿಯಂ, ದಕ್ಷ ಆಡಳಿತಕ್ಕೆ ಹೆಸರಾದ 15 ವರ್ಷ ಪ್ರಧಾನಮಂತ್ರಿಗಳಾಗಿದ್ದಂಥ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು, ಫಸ್ಟ್ ಲೇಡಿ IPS ಆಫೀಸರ್ ಕಿರಣ್ ಬೇಡಿ, ಸಮಾಜ ಸೇವೆಗೆಂದೇ ತಮ್ಮ ಜೀವನವನ್ನು ಮುಡುಪಾಗಿರಿಸಿದ ನಮ್ಮ ಎಲ್ಲರ ಪ್ರೀತಿಯ ಸೋದರಿ ನಿವೇದಿತಾ ಫ್ಲಾರೆನ್ಸ್ ನೈಟಿಂಗೇಲ್ ಎಂದು ಹೆಸರುವಾಸಿಯಾಗಿದ್ದವರು, ಮದರ್ ತೆರೇಸಾ, ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಸುಧಾಮೂರ್ತಿಯವರು, ಸಾಲುಮರ ತಿಮ್ಮಕ್ಕ, ಹೀಗೆ ಅಸಂಖ್ಯಾತ ಮಹಿಳೆಯರು ಉನ್ನತ ಸ್ಥಾನದಲ್ಲಿದ್ದಾರೆ. ಹಾಗೆ ನಮ್ಮೆಲ್ಲರ ಮನದಲ್ಲಿ ಮನೆ ಮಾಡಿದ್ದಾರೆ. ಇಂತಹ ಮಹಾನ್ ಸಾಧಕಿಯರಿಗೆ ಈ ಮಹಿಳಾ ದಿನಾಚರಣೆಯಂದು ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಇವತ್ತಿನ ಈ ಅಪೂರ್ವ ಸಮಾರಂಭಕ್ಕೆ ನಮ್ಮ ಮನವಿಯನ್ನು ಮನ್ನಿಸಿ ಆಗಮಿಸಿರುವ ನಿವೃತ್ತ ಶಿಕ್ಷಕಿ, ಹೆಸರಾಂತ ಲೇಖಕಿಯೂ ಆದ ಶ್ರೀಮತಿ ವಾಣಿ ಸುಬ್ಬಯ್ಯನವರಿಗೆ ನಾವೆಲ್ಲರೂ ಪ್ರೀತಿ ಮತ್ತು ಆದರದಿಂದ ಸ್ವಾಗತಿಸೋಣ. ಹಾಗೆ ಅವರ ಕೆಲವು ಹಿತನುಡಿಗಳನ್ನು ಹೇಳಬೇಕಂತ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಸವಿತಾ ಮತ್ತು ಕುಮುದಾ ಅವರಿಂದ. ಶಾರದೆ ಶುಭ್ರಹಾರೆ ಅಂಬೆ
ಮುಕ್ತಿ ಮಾರ್ಗೆ ಅಂಬಿಕೆ ಆದಿಶಕ್ತಿ ಮಾಯೆ ಮುಕ್ತಿ ಮಾರ್ಗೆ ಶಾರದೆ ಶುಭ್ರಹಾರೆ ಅಕ್ಷಯಾದ ಸುಖವ ನೀಡು ಶಾರದೆ ಶುಭ್ರಹಾರೆ ವಿಶ್ವಾಂತರಾತ್ಮೆ ವಿಜ್ಞಾನ ತತ್ವೆ ವಿಶ್ವಾಂತರಾತ್ಮೆ ವಿಜ್ಞಾನ ತತ್ವೆ ವೇದಾಂತ ವೇದ್ಯ ವೇದ ಜನನಿ ವಿಶ್ವಾಂತರಾತ್ಮೆ ವಿಜ್ಞಾನ ತತ್ವೆ ವೇದಾಂತ ವೇದ್ಯ ವೇದ ಜನನಿ ಜಗನ್ಮಾತೆ ಜ್ಯೋತಿ ರೂಪೇ ಜಗನ್ಮಾತೆ ಜ್ಯೋತಿ ರೂಪೇ ಜಗನ್ಮಾತೆ ಜ್ಯೋತಿ ರೂಪೇ ಜಗನ್ಮಾತೆ ಜ್ಯೋತಿ ರೂಪೇ ಓಂಕಾರ ಸ್ವರೂಪೇ ಜಗನ್ಮಾತೆ ಜ್ಯೋತಿ ರೂಪೇ ಓಂಕಾರ ಸ್ವರೂಪೇ ಶಾರದೆ ಶುಭ್ರಹಾರೆ ಅಕ್ಷಯಾದ ಸುಖವ ನೀಡು ಶಾರದೆ ಶುಭ್ರಹಾರೆ ಶುಭ್ರಹಾರೆ ಶುಭ್ರಹಾರೆ. ಎಲ್ಲರಿಗೂ ನನ್ನ ವಂದನೆಗಳು. ನನಗೆ ಪ್ರೀತಿಯ ಮತ್ತು ಆತ್ಮೀಯ ಗುರುಗಳಾದ ವಾಣಿ ಸುಬ್ಬಯ್ಯ ಅವರ ಬಗ್ಗೆ ಹೇಳಬೇಕು ಅಂತ ಹೇಳ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸಾಧನೆ ಸಾಸಿವೆ ಕಾಳಿನಷ್ಟು ಎಂದು ಹೇಳುವ ಎಎಸ್ ವಾಣಿ ಅವರು ಅಕ್ಕಿ ಹೆಬ್ಬಾಳಿನ ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ ಎಆರ್ ಸುಬ್ಬುಕೃಷ್ಣ ಶಾಸ್ತ್ರಿ ಅವರ ಹಿರಿಯ ಪುತ್ರಿ. ಬಾಲ್ಯದ ವಿದ್ಯಾಭ್ಯಾಸವನ್ನು ತನ್ನ ಜನ್ಮಸ್ಥಳದಲ್ಲಿಯೇ ಮುಗಿಸಿ ನಂತರ ಬೆಂಗಳೂರಿನ ಪಾಲಿಟೆಕ್ನಿಕ್ಗೆ ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ಗೆ ಸೇರಿ ಆರ್ಥಿಕ ತೊಂದರೆಯಿಂದ ಬಿಟ್ಟು ಡಾಕ್ಟರ್ ಕಮಲಾರಾಮನ್ ಕ್ಲಿನಿಕ್ನಲ್ಲಿ ಕೆಲಸಕ್ಕೆ ತನ್ನ 17ನೇ ವರ್ಷದಲ್ಲಿ ಸೇರಿ ಸುಮಾರು 2 ವರ್ಷ ಸೇವೆ ಸಲ್ಲಿಸಿದರು. ಆನಂತರ 1974ರಲ್ಲಿ ಶ್ರೀ ವೆಂಕಟಸುಬ್ಬಯ್ಯನವರೊಂದಿಗೆ ವಿವಾಹವಾಗಿ 10 ವರ್ಷಗಳ ನಂತರ ವಿದ್ಯಾಭ್ಯಾಸವನ್ನು ಗೌರ್ಮೆಂಟ್ MTMS ನಲ್ಲಿ TCH ಮಾಡಿ 2ನೇ ರ್ಯಾಂಕ್ ಗಳಿಸಿ ನಂತರ KSOU ನಲ್ಲಿ BA B.Ed MA ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಮಾಡಿಕೊಂಡು ಸರ್ಕಾರಿ ಶಾಲೆ ಘಟ್ಟಹಳ್ಳಿ 1989ರಲ್ಲಿ ಆಯ್ಕೆಯಾಗಿ ಕೆಲಸಕ್ಕೆ ಶಿಕ್ಷಕಿಯಾಗಿ ಸೇರಿ 2003ರಲ್ಲಿ ಬಡ್ತಿ ಪಡೆದು 2015ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಗಮಕ ದೇವರನಾಮ ಶ್ರೀಮತಿ ನಾಗರತ್ನಮ್ಮ ಗುರುಗಳಿಂದ ಕಲಿತಿದ್ದಾರೆ. ಅತ್ತೆಮ್ಮನವರ ಪೂರ್ಣ ಸಹಕಾರ, ಪತಿಯವರ ಪ್ರೋತ್ಸಾಹದಿಂದ ಗಂಡು ಮಕ್ಕಳಿಬ್ಬರು, ಸೊಸೆಯರಿಬ್ಬರು, ಮೊಮ್ಮಕ್ಕಳು ಇಬ್ಬರೊಂದಿಗೆ ಸಂತೋಷದಿಂದ ಸಾಹಿತ್ಯ ಸಂಗೀತ ಸೇವೆಯಲ್ಲಿ ತೊಡಗಿಸಿಕೊಂಡು ತಮ್ಮದೇ ಆದ ಶಾರದಾ ವಾಣಿ ಪ್ರಕಾಶನದಿಂದ 20 ಪುಸ್ತಕಗಳು ಲೋಕಾರ್ಪಣೆಯಾಗಿ ಜನಮಾನಸದಲ್ಲಿ ಚಿರಪರಿಚಿತರಾಗಿದ್ದಾರೆ. 100 ಕವಿಗೋಷ್ಠಿ, ತೀರ್ಪುಗಾರರಾಗಿ ಪ್ರಬಂಧ ಮಂಡನೆ, ಶೈಕ್ಷಣಿಕ ಸೆಮಿನಾರ್, ಸಮ್ಮೇಳನಗಳು, ಸಾಹಿತ್ಯ ಪರಿಷತ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಮಾನಸಿ ಮಾತೃಮಂಡಳಿ, ಗಮಕ ಪರಿಷತ್ ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್, ಗೆಳತಿಯ ಬಳಗ ಸದಸ್ಯತ್ವವನ್ನು ಹೊಂದಿದ್ದಾರೆ. ಶಾರದಾ ವಾಣಿ ಮಕ್ಕಳ ಮತ್ತು ಮಹಿಳಾ ಪ್ರತಿಷ್ಠಾನ ಪ್ರಾರಂಭಿಸಿ ನಿವೃತ್ತಿ ನಂತರವೂ ಕ್ರಿಯಾಶೀಲರಾಗಿ 10 ಕಾರ್ಯಕ್ರಮ ನೀಡುತ್ತಾ ಬಂದಿದ್ದಾರೆ. ಕನ್ನಡ ಕಾದಂಬರಿಗಾರ್ತಿ ಶ್ರೀಮತಿ ಮಂಗಳಾ ಸತ್ಯನ್ ಅವರ ಒಡನಾಟದಿಂದ ಸಾಹಿತ್ಯ ಸೇವೆ ನಿರಂತರವಾಗಿದೆ. DSERT ಇಂದ 2ನೇ ತರಗತಿಗೆ ಕಡಲು ಪದ್ಯ ಆಯ್ಕೆಯಾಗಿದೆ. ಬೆಳಗು ಕಾರ್ಯಕ್ರಮ DD ಚಂದನದಲ್ಲಿ ನೇರ ಪ್ರಸಾರವಾಗಿದೆ.
ಆಕಾಶವಾಣಿಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಗಮಕ ವ್ಯಾಖ್ಯಾನ ಮಾಡಿದ್ದಾರೆ. ಸಂದರ್ಶನಗಳು ಅನೇಕ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ, ಇತರ ಚಾನೆಲ್ಗಳಲ್ಲಿ ಪ್ರಸಾರವಾಗಿದೆ. ಜರ್ಮನಿಯಲ್ಲಿಯೂ ಕಾರ್ಯಕ್ರಮ ಮಾಡಿರುತ್ತಾರೆ. ಇವರಿಗೆ ಸುಮಾರು 25-30 ಮುಖ್ಯ ಪ್ರಶಸ್ತಿಗಳು ಬಂದಿವೆ. ಮೇಡಮ್ ಬಗ್ಗೆ ಎಷ್ಟು ಹೇಳಿದ್ರು ಬಹಳ ಕಡಿಮೆನೆ. ಅವರು ಹೆಸರಿಗೆ ತಕ್ಕಂತೆ ವಾಣಿ ಅಂತ ಹೆಸರೇನು ಇಟ್ಕೊಂಡಿದ್ರೆ ಸರಸ್ವತಿನೇ ಅವ್ರಿಗೆ ಒಲ್ದಿದೆ. ಇವತ್ತು ನಮ್ಮನೆ ಕಾರ್ಯಕ್ರಮ ಅಂದ್ರೆ ಮಹಿಳಾ ದಿನಾಚರಣೆಗೆ ಅವ್ರು ಸೂಕ್ತ ಅನ್ನಿಸ್ತು. ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆಲ್ಲರಿಗೂ ಸಂತೋಷ. ಅವ್ರದ್ದು ಪರಿಚಯನ ಮಾಡ್ಕೊಟ್ಟಿದ್ದೀನಿ. ಈಗ ಮಹಿಳಾ ದಿನಾಚರಣೆ ಬಗ್ಗೆ ಅವ್ರು ನಮ್ಗೊಂದೆರಡು ಮಾತನ್ನ ಹೇಳ್ತಾರೆ. ನಾವು ಪ್ರಶಸ್ತಿ ಹೆಸರು ಅದೆಲ್ಲ ಬೇಡ, ಇದು ಮುಖ್ಯ ನಂಗೆ ಅಂತ ಅನ್ನಿಸ್ತು. ಅದರಿಂದ ಶ್ರೀ ಗುರುಭ್ಯೋ ನಮಃ. ಶ್ಲೋಕವನ್ನ, ಭಗವದ್ಗೀತೆ ಒಂದು ಶ್ಲೋಕವನ್ನ ಹೇಳಿ ಒಂದೆರಡು ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಷ್ಟೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಸರ್ವಂ ಮಮ ದೇವ ದೇವ. ಹೀಗೆ ಎಲ್ಲರಿಗೂ ಸಹ ಭಕ್ತಿಪೂರ್ವಕವಾದ ನನ್ನ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಮೊದಲು ಒಂದು ಪುಟ್ಟ ಹಾರೈಕೆ, ಈಗಲೇ 4 ಸಾಲು ಹಾರೈಕೆ ಬರೋದು ಹೇಳಿಬಿಟ್ಟು ಒಂದು ಕವನ ಹೇಳಿಬಿಟ್ಟು ಆಮೇಲೆ ಒಂದೆರಡು ಮಾತಾಡ್ತೀನಿ. ಹಾರೈಕೆ. ಇಂದು ಶುಭ ದಿನ, ಸಂತೋಷ ಸಂಭ್ರಮ ಸಡಗರದೆ ಮಹಿಳಾ ಮಣಿಗಳೆಲ್ಲ ಆಗಮನದ ಸುಚೇತನ. ಇಂಪನ ಸ್ವಸಹಾಯ ಸಂಘ ಹಮ್ಮಿಕೊಂಡಿದೆ ಮಹಿಳಾ ದಿನಾಚರಣೆಯ ಈ ಶುಭ ದಿನ. ಮಹಿಳಾ ರತ್ನಗಳನ್ನು ಕಂಡು ತುಂಬಿದೆ ನನ್ನ ಋನ್ಮನ. ನಿಮಗೆ ನನ್ನೆಲ್ಲ ಶುಭ ನಮನ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ. ಹಾರೈಕೆ. ಇಂದು ಶುಭ ದಿನ, ಸಂತೋಷ ಸಂಭ್ರಮ ಸಡಗರದೆ ಮಹಿಳಾ ಮಣಿಗಳೆಲ್ಲ ಆಗಮನದ ಸುಚೇತನ. ಇಂಪನ ಸ್ವಸಹಾಯ ಸಂಘ ಹಮ್ಮಿಕೊಂಡಿದೆ ಮಹಿಳಾ ದಿನಾಚರಣೆಯ ಈ ಶುಭ ದಿನ. ಮಹಿಳಾ ರತ್ನಗಳನ್ನು ಕಂಡು ತುಂಬಿದೆ ನನ್ನ ಋನ್ಮನ. ನಿಮಗೆ ನನ್ನೆಲ್ಲ ಶುಭ ನಮನ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ. ಮೇಡಮ್ ಇನ್ನೂ ಒಂದು ಸಂಘ ಇಲ್ಲಿ ಇಂಪನ ಸ್ವಸಹಾಯ ಸಂಘ ಹಮ್ಮಿಕೊಂಡಿದೆ ಮಹಿಳಾ ದಿನಾಚರಣೆಯ ಶುಭ ದಿನ ಹಾಗೂ ಸ್ತ್ರೀ ಶಾರದಾ ಸ್ವಸಹಾಯ ಸಂಘ ಅದರ ಜೊತೆ ಕೂಡಿ ಈ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ಮಾಡುತ್ತಿದೆ ಈ ಅನುದಿನ. ಮಹಿಳಾ ರತ್ನಗಳನ್ನು ಕಂಡು ನನಗಾಗಿದೆ ಆನಂದ, ತುಂಬಿದೆ ನನ್ನ ಋನ್ಮನ. ನಿಮಗೆ ನನ್ನೆಲ್ಲ ಶುಭ ನಮನ. ಈ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಅಂದರೆ ಅವಳೊಂದು ಶಕ್ತಿ. ಅದಕ್ಕೆ ವೇದ ಕಾಲದಿಂದ ಮಾತೃದೇವೋಭವ ಮೊದಲು, ಆಮೇಲೆ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಈ ರೀತಿ ಬರುತ್ತೆ. ಅದಕ್ಕೆ ಮಹಿಳೆ ಅನ್ನೋದಕ್ಕೆ ಇದು ಆಕಾಶವಾಣಿಯಲ್ಲಿ ತುಂಬ ಮೆಚ್ಚುಗೆಯಾದ. ನಾನು ಸುಮಾರು 26 ಕವನಗಳನ್ನು ಒಂದು ಸಂದರ್ಶನದಲ್ಲಿ ಮೈಸೂರು ಆಕಾಶವಾಣಿಯವರು ಅದನ್ನು ಒಂದು ಅವಕಾಶ ಕೊಟ್ಟಿದ್ದರು ಕವನಗಳು ಹೇಳೋಕ್ಕೆ. ಆಗ ತುಂಬ ಒಳ್ಳೆಯ ಕಾರ್ಯಕ್ರಮ ಅನ್ನಿಸ್ತು. ಅದರಲ್ಲಿ ಮಹಿಳೆ ಅನ್ನೋದೇ ಒಂದು ಕವನವನ್ನು ಅಲ್ಲಿ ವಾಚನ ಮಾಡಿದ್ದೆ. ಅದನ್ನು ಈ ಸಂದರ್ಭದಲ್ಲಿ ಹೇಳಿ ನಂತರ ಮಾತನಾಡ್ತೇನೆ. ಮಹಿಳೆ ಅಬಲೆಯಲ್ಲ ಸಬಲೆ ಎಂದು ಸಾಬೀತು ಮಾಡಿ ಎನಿಸಿಹಳು ಭಲೆ. ಯಾವ ಕ್ಷೇತ್ರವೇ ಇರಲಿ, ಯಾವ ಕಾರ್ಯವೇ ಇರಲಿ, ಮಹಿಳೆಯರು ಸಾಧನೆಯಲ್ಲಿ ಮುಂದೆ. ಮಹಿಳೆಯರು ಸಾಧನೆಯಲ್ಲಿ ಮುಂದೆ. ಶಿಕ್ಷಕಿಯಾಗಲಿ, ವೈದ್ಯೆಯಾಗಲಿ, ನಿರ್ವಾಹಕಿಯಾಗಲಿ, ವಿಜ್ಞಾನಿಯಾಗಲಿ, ಗೃಹಿಣಿಯಾಗಲಿ,
ಕಲಾವಿದೆಯೇ ಆಗಲಿ, ಸಂಗೀತಗಾರ್ತಿಯೇ ಆಗಲಿ, ನೃತ್ಯ ಕಲಾಪಟುವೇ ಆಗಲಿ, ಕ್ರೀಡಾಪಟುವೇ ಆಗಲಿ, ಏನೇ ಆಗಲಿ ಮಹಿಳೆ ಎಂಬ ಗೌರವ ಅವಳಿಗಿದೆ. ನಡೆ ಮುಂದೆ ಎನ್ನುವಳು, ಛಲ ಆತ್ಮಸ್ಥೈರ್ಯ ಅವಳಲ್ಲಿ ತುಂಬಿರಲು ಕಷ್ಟವ ಎದುರಿಸಿ ಇಷ್ಟವ ಸಾಧಿಸುವಳು. ಗೆಲುವಿನ ಹಾದಿಗೆ ಪರಿಶ್ರಮದ ಹೂಗಳ ಚೆಲ್ಲುವಳು. ಅವಳೇ ದಿಟ್ಟ ಮಹಿಳೆ, ಅವಳೇ ಮಹಿಳಾ ರತ್ನ, ಅವಳೇ ಸ್ತ್ರೀ ರತ್ನ, ಅವಳೇ ದಿಶಕ್ತಿ. ಇವೆಲ್ಲ ಮಾಡಕ್ಕೆ ಅವತ್ತು ನಾನು ಇದೇ ಮಾಡಲ್ಲ, ಕೊಬ್ಬರಿ ಮಿಠಾಯಿ ತಂದು ತಟ್ಟೆಲಿ ಇಡಿ, ನಾನು ಅದು ಕೊಡ್ತೀನಿ ಅಂತ. ಇಲ್ಲ, ನಾ ಹೇಳ್ದೆ ನೀ ಕೇಳ್ಬೇಕೀಗ, ಅಮ್ಮ ನೀನ್ ಮಾಡ್ಲೇಬೇಕು, ನನ್ ಚಿಕ್ಕ ಸೊಸೆ ಏನಾರಾಗ್ಲಿ ಇದೇ ಮಾಡ್ಬೇಕಮ್ಮ ಅಂತ. ಫೋಟೋ ತೆಗೆದ್ಬಿಡಿ ಒಂದು ಲಾಸ್ಟ್, ಬೇರೆ ಪ್ರೋಗ್ರಾಮ್ ಮಾಡೋಣ. ಹಂಗೆ ನೋಡಿ ಎಲ್ಲ ಆಡ್ಸಿ ಮೇಡಮ್ಗೆ ತಿಂತೀವಿ ಮೇಡಮ್. ಆಯ್ತು ಹೌದು, ಪಾಪ ಎಂಜಲ್ ಮಾಡ್ಬಾರ್ದು. ಈಗೆಲ್ಲ ಪಾಪ ಒಂಚೂರು ಬಾಮ್ಮ. ಈಶ್ವರ ಸದಾ ತ್ವಾಂ ರಕ್ಷತು ಪ್ರಾರ್ಥಯಾಮಹೇ ಭವಶತಾಯುಷಿ. ಈಶ್ವರ ಸದಾ ರಕ್ಷತು ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ. ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ. ಭವತು ಸಾರ್ಥಕಂ, ಭವತು ಸಾರ್ಥಕಂ. ಇದನ್ನ